ಹೆಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಎಲ್ಲ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲಿ ನೋಡೋಣ ನಿಮಗೆ ಟ್ಯಾರೋ ಕಡೆಯಿಂದ ಏನ್ ಮೆಸೇಜ್ ಬರ್ತಾ ಇದೆ ಅಂತ. ಓಕೆ, ಸೊ ಹೋಗೋದಕ್ಕೂ ಮುಂಚೆ ಯಾರೆಲ್ಲ ಹೊಸೊಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ. ಅಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸ್ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಅಂಡ್ ಎವ್ರಿ ಕಮೆಂಟ್ಸ್ ನಾನು ನೋಡ್ತೀನಿ ಅಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸ್ಗೆ ನಾನು ರೆಸ್ಪಾಂಡ್ ಕೂಡ ಮಾಡ್ತೀನಿ. ಓಕೆ, ಸೊ ಲೆಟ್ ಸಿ ಏನ್ ಮೆಸೇಜ್ ಬರ್ತದೆ ನಿಮಗೆ ಟ್ಯಾರೋ ಕಡೆಯಿಂದ. ಹೋಗೋದಕ್ಕೂ ಮುಂಚೆ ಗೈಸ್, ನಿಮಗೆ 3 ಆಪ್ಷನ್ಸ್ ಇರುತ್ತೆ ಚೂಸ್ ಮಾಡೋದಕ್ಕೆ. ಓಕೆ, ಆಪ್ಷನ್ಸ್ ಇಮೇಜಸ್ ನಿಮ್ಮ ಕಣ್ಮುಂದೆ ಬರುತ್ತೆ. ಇನ್ ಕೇಸ್ ನಿಮಗೆ ಇಮೇಜ್ ನ ಚೂಸ್ ಮಾಡೋದಕ್ಕೆ ಕಷ್ಟ ಆಗ್ತದೆ ಅಂದ್ರೆ ನೋ ವರೀಸ್, ಬಿಕಾಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಆಲ್ರೆಡಿ ನಿಮ್ಮ ಡೇಟ್ ಆಫ್ ಬರ್ತ್ ಓಕೆ ಇರುತ್ತೆ. ಆ ಒಂದು ಆಪ್ಷನ್ ಚೂಸ್ ಮಾಡ್ಕೊಬಹುದು. ಸೊ ತಡ ಮಾಡೋದು ಬೇಡ. ನಿಮ್ಮ ಗ್ರೂಪಿಗೆ ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ ಲೈಫಲ್ಲಿ ಆ ಮೆಸೇಜ್ ನಾನು ನಿಮಗೆ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್, ಬರೀ ಟ್ಯಾರೋ ಕಾರ್ಡ್ ಅಷ್ಟೇ ಅಲ್ಲ, ವೇದಿಕ್ ಆಸ್ಟ್ರಾಲಜಿ ರಿಲೇಟೆಡ್ ಕೂಡ ನೀವು ಕನೆಕ್ಟ್ ಆಗ್ಬೋದು ನನ್ನ ಜೊತೆ. ಯಾವುದೇ ಡೌಟ್ಸ್ ಇದ್ರೂ, ಕನ್ಫ್ಯೂಷನ್ಸ್ ಇದ್ರೂ, ಲೈಫ್ ರಿಲೇಟೆಡ್, ಕರಿಯರ್ ರಿಲೇಟೆಡ್, ಲವ್ ಲೈಫ್ ರಿಲೇಟೆಡ್ ಕ್ಲಾರಿಟಿ ಪಡ್ಕೋಬಹುದು. ಓಕೆ, ಸೊ ತಡ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ. ಸೊ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಸೊ ಗ್ರೂಪ್ 1 ಯಾರೆಲ್ಲ ಫಸ್ಟ್ ಆಪ್ಷನ್ ಫಸ್ಟ್ ಗ್ರೂಪ್ ನ ಚೂಸ್ ಮಾಡಿದೀರಾ, ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ಲೆಟ್ ಸಿ ಟ್ಯಾರೋ ಕಡೆಯಿಂದ ನಿಮಗೆ ಏನ್ ಮೆಸೇಜ್ ಬರ್ತಿದೆ, ಯಾವ ಏರಿಯಾ ಆಫ್ ಯೋರ್ ಲೈಫ್, ಯಾವ್ದಕ್ ಮೆಸೇಜ್ ಬರ್ತಾ ಇದೆ ನೋಡೋಣ. ಹೋಗೋದಕ್ಕೂ ಮುಂಚೆ ಗ್ರೂಪ್ 1 ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ ಲೈಫಲ್ಲಿ ಆ ಮೆಸೇಜ್ ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಾ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಓಕೆ, ಸೊ ಐ ಗೆಸ್ ಫಸ್ಟ್ ಒರಾಕೋ ಡೆಕ್ಸ್ ನ ಪುಲ್ ಮಾಡಿ ಲೆಟ್ ಮೀ ಚೆಕ್ ಏನ್ ರಿಲೇಟೆಡ್ ಮೆಸೇಜ್ ನಿಮಗೆ ಇಲ್ಲಿ ಬರ್ತಾ ಇದೆ ಅಂತ ಚೆಕ್ ಮಾಡೋಣ. ಡೈಮಂಡ್, ಯು ವಿಲ್ ಬಿ ರಿಸೀವಿಂಗ್ ಆರ್ ಗಿವಿಂಗ್ ಅ ಪ್ರೀಶಿಯಸ್ ಗಿಫ್ಟ್, ಅಂದ್ರೆ ನೀವ್ ಯಾರಿಗೋ ಕೊಡ್ತಾ ಇದ್ದೀರಾ ಗಿಫ್ಟ್. ಆ ಒಂದು ಸಂದರ್ಭ ನಿಮ್ ಲೈಫಲ್ಲಿ ಬರ್ತಾ ಇದೆ. ಐ ಡೋಂಟ್ ನೋ ವೈ ಸ್ಪೆಸಿಫಿಕಲಿ ಇದು ಬರ್ತಾ ಇದೆ ಅಂತ, ಬಟ್ ಇಟ್ಸ್ ಅ ಡಬಲ್ ಕನ್ಫರ್ಮೇಶನ್. ಐ ಥಿಂಕ್ ರಿಸೀವಿಂಗು ಇದೆ ಇಲ್ಲಿ, ಬಟ್ ಇಟ್ಸ್ ಮೋರ್ ರಿಸೀವಿಂಗ್ ಅನ್ನೋದಕ್ಕಿಂತ ನೀವೇ ಇನ್ನೊಬ್ರಿಗೆ ಕೊಡೋದು, ಆ ತರ ಎನರ್ಜಿ ನೋಡ್ತಾ ಇದೀನಿ. ತುಂಬಾ ಜನಕ್ಕೆ ಇಟ್ಸ್ ಮೋರ್ ಲೈಕ್ ಯಾವುದೋ ಒಂದು ಕಾರಣಕ್ಕೆ ನೀವು ಗಿಫ್ಟ್ ರಿಸೀವ್ ಮಾಡ್ಕೊಂತ ಇದ್ದೀರಾ. ಸೊ ಇನ್ ಕೇಸ್ ನೀವು ಏನಾದ್ರೂ ಮ್ಯಾರೇಜ್ ರಿಲೇಟೆಡ್ ಡೇಟ್ ಫಿಕ್ಸಿಂಗ್ ಈ ಒಂದು ಮಂತ್ ಅಥವಾ ನೆಕ್ಸ್ಟ್ ಮಂತ್ ಹಂಗೇನಾದ್ರೂ ನೀವು ಪ್ಲಾನ್ ಮಾಡ್ತಾ ಇದ್ದೀರಾ, ಮ್ಯಾರೇಜ್ ಫಿಕ್ಸಿಂಗ್ ಪ್ಲಾನ್ ಮಾಡ್ತಾ ಇದ್ದೀರಾ ಅಂದ್ರೆ ಇಟ್ಸ್ ಅ ಡಬಲ್ ಕನ್ಫರ್ಮೇಶನ್. ಏನೋ ಒಂದು ಶುಭ ಕಾರ್ಯ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಲೈಫಲ್ಲಿ ವೆರಿ ಸೂನ್ ಆಗುತ್ತೆ. ಸೊ ದಟ್ ಜನರು ಆಕ್ಚುಲಿ ಗಿಫ್ಟ್ ಮಾಡ್ತಾರೆ, ಅಪ್ರಿಶಿಯೇಟ್ ಮಾಡ್ತಾರೆ, ಗ್ರಾಟಿಟ್ಯೂಡ್, ಐ ಮೀನ್ ಒಂದ್ ರೀತಿಲಿ ಸ್ಪೆಷಲ್ ಫೀಲ್ ಮಾಡಿಸ್ತಾರೆ ಅಂತಾನೆ ಹೇಳ್ಬೋದು. ಸಕ್ಸಸ್ ಅಜರ್ಡ್ ವಿತ್ ಗುಡ್ ಪ್ಲಾನ್ಸ್ ಅಂಡ್ ಹಾರ್ಡ್ ವರ್ಕ್. ಸೊ ಎಸ್ಪೆಷಲಿ ಐ ಫೀಲ್ ವರ್ಕ್ ರಿಲೇಟೆಡ್ ಅನ್ನಿಸ್ತದೆ ತುಂಬಾ ಜನಕ್ಕೆ. ವಿತ್ ಪ್ಲಾನ್ ಹಾರ್ಡ್ ವರ್ಕ್ ಇವಾಗ ಮಾಡ್ತಾ ಇದ್ದೀರಾ ಅಂದ್ರೆ ನೋ ಡೌಟ್ ನಿಮಗೆ ಸಕ್ಸಸ್ ಕನ್ಫರ್ಮೇಶನ್. ಬಟ್ ಚೆನ್ನಾಗಿ ಪ್ಲಾನ್ ಮತ್ತೆ ಹಾರ್ಡ್ ವರ್ಕ್ ಮಾಡಿ, ಲಕ್ ಮೇಲೆ ಡಿಪೆಂಡ್ ಆಗಬೇಡಿ. ಚೆನ್ನಾಗಿ ಪ್ಲಾನ್ ಮಾಡಿದ್ರೆ ಮಾತ್ರ ಆಗೋದದು, ಆತರ ನೋಡ್ತಾ ಇದ್ದೀನಿ. ಸೊ ಹ್ಯಾಮಾಕ್, ಟೇಕಿಂಗ್ ಅ ವೆಕೇಶನ್ ಫಿಸಿಕಲಿ ಆರ್ ಮೆಂಟಲಿ. ಎಸ್, ತುಂಬಾ ಜನ ಪ್ರಾಬಬ್ಲಿ ವೆಕೇಶನ್ ಹೋಗೋ ಪಾಸಿಬಿಲಿಟೀಸ್ ಕೂಡ ಜಾಸ್ತಿ. ಐ ಮ್ಯಾರೇಜ್ ಮೆಸೇಜ್ ಕೂಡ ಬರ್ತಾ ಇದೆ ಇಲ್ಲಿ. ಸೊ ಇಟ್ ಲುಕ್ಸ್ ಲೈಕ್ ಏನೋ ಒಂದು ಪಾಸಿಟಿವ್ ಒಕೇಶನ್, ಲೈಕ್ ಸೆಲೆಬ್ರೇಟ್ ಮಾಡೋದಕ್ಕೆ ಏನೋ ಒಂದು ರೀಸನ್ ನಿಮ್ ಲೈಫಲ್ಲಿ ಬರ್ತಾ ಇದೆ ಅನ್ಬೋದು. ಲುಕ್ ಇಟ್ ದಿಸ್ ಏಸ್ ಆಫ್ ಕಪ್ಸ್. ಒಂದು ನ್ಯೂ ಲವ್ ಪಾಸಿಬಿಲಿಟೀಸ್ ಇದೆ, ಒಂದು ಹೊಸ ಪರ್ಸನ್ ಜೊತೆ ಒಂದು ಎಮೋಷನಲ್ ಬಾಂಡಿಂಗ್, ನ್ಯೂ ಎಮೋಷನಲ್ ಬಾಂಡಿಂಗ್ ನಿಮ್ ಲೈಫಲ್ಲಿ ಬರ್ತಾ ಇರೋದು ನೋಡ್ತಾ ಇದೀನಿ. ಗ್ರೂಪ್ 1 ಇದು ಯಾರೋ ನಿಮ್ಮ ಪಾಸ್ಟ್ ಅಲ್ಲ, ಪಾಸ್ಟ್ ಬಂದ್ರು ಇಟ್ಸ್ ಮೋರ್ ಲೈಕ್ ಒಂದು ನ್ಯೂ ವೇಯಲ್ಲಿ ಅವ್ರ ಜೊತೆಗೆ ನೀವು ಎಮೋಷನಲಿ ಕನೆಕ್ಟ್ ಆಗೋದು,
ಆ ಥರ ಎನರ್ಜೀಸ್ ಇಲ್ಲಿ ನಾನು ನೋಡ್ತಾ ಇದ್ದೀನಿ. ನ್ಯೂ ಲವ್ ಇಸ್ ಕಮ್ಮಿಂಗ್. ಸೊ ಒನ್ ಆಫ್ ದಿ ಅದರ್ ವೇ, ಸಿ ಎಗ್ ಇಮೇಜ್ ಇದೆ ಇಲ್ಲಿ. ಈವನ್ ದಿಸ್ ಹ್ಯಾಸ್ ಏಸ್ ಆಫ್ ಕಪ್ಸ್. ಎರಡೂ ಒಂಥರ ನನಗೆ ಸಿಮಿಲರ್ ವೇ ಅಲ್ಲಿ ಕಾಣಿಸ್ತಾ ಇದೆ. ಏನೋ ಒಂದು ಹೊಸ ರೀಸನ್ ನಿಮ್ ಲೈಫಲ್ಲಿ ಬರ್ತಾ ಇದೆ, ಎಮೋಷ್ನಲಿ ಖುಷಿಯಾಗಿರೋದಕ್ಕೆ, ಎಮೋಷ್ನಲಿ ಸ್ಯಾಟಿಸ್ಫೈಡ್ ಆಗಿರೋದಕ್ಕೆ. ಆ ತರ ಏನೋ ಒಂದು ನ್ಯೂ ಬಿಗಿನಿಂಗ್, ಅದ್ ನಿಮಗೆ ಎಮೋಷ್ನಲಿ ಒಂಥರ ಸ್ಯಾಟಿಸ್ಫ್ಯಾಕ್ಷನ್. ಫಿನಾನ್ಷಿಯಲಿ ಮಾಡುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಎಮೋಷ್ನಲಿ ನಿಮಗೆ ಇಡೋದಕ್ಕೆ ಬರ್ತಾ ಇದೆ. 9 ಆಫ್ ವಾಂಡ್ಸ್. ಸಿ, ಒಂದು ಡಿಫಿಕಲ್ಟ್ ಸ್ಪಾಟ್ ಅಲ್ಲೇ ಇದ್ದೀರಾ. ಗ್ರೂಪ್ 1 ಯಾರೆಲ್ಲ ನೋಡ್ತಾ ಇದ್ದೀರಾ, ಯಾವುದೋ ಒಂದು ಕನೆಕ್ಷನ್ ಆಗಿರ್ಬೋದು, ಯಾವುದೋ ಒಂದು ಸಿಚುವೇಶನ್ ನಿಮ್ ಲೈಫಲ್ಲಿ ನಿಮ್ನ ಒಂಥರ ಕಾರ್ನರಿಗೆ ಪುಷ್ ಮಾಡ್ಬಿಟ್ಟಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ತುಂಬಾ ಹರ್ಟ್ ಆಗಿದೆ ನಿಮಗೆ. ಲೈಫ್ ನಿಮಗೆ ತುಂಬಾನೇ ಡಿಫಿಕಲ್ಟ್ ಲೆಸನ್ಸ್ ನ ಕಲಿಸಿದೆ. ತುಂಬಾ ಚಾಲೆಂಜಿಂಗ್ ಸಿಚುವೇಶನ್ಸ್ ನೀವು ಆಕ್ಸೆಪ್ಟ್ ಮಾಡ್ಕೊಂಡ್ರಿ, ತುಂಬಾ ಹರ್ಟ್ ಮಾಡ್ಕೊಂಡ್ರಿ, ತುಂಬಾ ಒಂದು ಡಿಫಿಕಲ್ಟ್ ಸ್ಪಾಟ್ ಅಲ್ಲಿ ಇದ್ದೀರಾ ಅಂತಾನೆ ಹೇಳ್ಬೋದು. ಬಟ್ ನೀವು ಗಿವ್ ಅಪ್ ಮಾಡ್ತಾ ಇಲ್ಲ. ದಟ್ ಈಸ್ ದ ಪ್ಲಸ್ ಪಾಯಿಂಟ್. ಇಲ್ಲಿ ನೀವು ಗಿವ್ ಅಪ್ ಮಾಡ್ತಾ ಇಲ್ಲ. ಅಂಡ್ ಯೂನಿವರ್ಸ್ ಕೂಡ ನಿಮಗೆ ಅದನ್ನೇ ಹೇಳ್ತಾ ಇದೆ. ಇಷ್ಟು ದಿವಸ ಪ್ರಾಬಬ್ಲಿ ನಿಮ್ಗಿಂತ ನೀವು ಇನ್ನೊಬ್ರಿಗೆ ಪ್ರಯಾರಿಟಿ ಕೊಡೋದು, ಇನ್ನೊಬ್ರದ್ದು ಡಿಸಿಷನ್ಸಿಗೆ ಇಂಪಾರ್ಟೆನ್ಸ್ ಕೊಡೋದು, ಇನ್ನೊಬ್ರದ್ದು ಎಮೋಷನಲ್ ನೀಡ್ಸ್, ಅವ್ರಿಗೇನ್ ಬೇಕು, ಅವರಿಗೆ ಹೆಂಗಿದ್ರೆ ಖುಷಿಯಾಗಿರ್ತಾರೆ, ಅವ್ರ ಜೊತೆ ನಾನು ಹೆಂಗಿರ್ಬೇಕು, ಅವ್ರನ್ನ ನಾನು ಹೆಂಗ್ ಖುಷಿಯಾಗಿರಿಸ್ಬೋದು, ಪ್ರಾಬಬ್ಲಿ ಈ ತರನೇ ಯೋಚನೆ ಮಾಡ್ತಾ ಇದ್ರಿ ಅನ್ಸುತ್ತೆ ಗ್ರೂಪ್ 1. ಬಟ್ ಯೂನಿವರ್ಸ್ ಇಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ, ನೀನ್ ಆಲ್ರೆಡಿ ಹರ್ಟ್ ಆಗೋಗ್ಬಿಟ್ಟಿದ್ಯಾ, ನೀನ್ ಆಲ್ರೆಡಿ ಏನೋ ಒಂದು ಸಿಚುವೇಶನ್ ನಿನ್ನ ವೀಕ್ ಮಾಡ್ಬಿಟ್ಟಿದೆ. ಈ ಸಿಚುವೇಶನ್ ಅಲ್ಲೂ ನೀನು ಆ ಒಂದು ಪರ್ಸನ್ ಬಗ್ಗೆನೇ ಯೋಚನೆ ಮಾಡ್ತಾ ಇದೀಯಾ. ಈ ಸಿಚುವೇಶನ್ ಅಲ್ಲೂ ಯಾವ ಒಂದು ಪರ್ಸನ್ ನಿಮ್ನ ಅರ್ಥ ಮಾಡ್ಕೊಂಡ್ಲಿಲ್ಲ, ನೀವು ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದೀಯಾ. ಯಾಕೆ? ಯೂನಿವರ್ಸ್ ನಿಮಗೆ ಹೇಳ್ತಾ ಇದೆ, ನೀನು ಕಾರ್ನರ್ ಮಾಡ್ಕೋಬೇಡ. ಯಾವುದೋ ಒಂದು ಪರ್ಸನ್ಗೋಸ್ಕರ, ಯಾವುದೋ ಒಂದು ನಿಮಗೆ ವರ್ಕೌಟ್ ಆಗ್ತಾ ಇಲ್ಲ ಅಂದ್ರೆ ಅದನ್ನ ಬಿಟ್ಬಿಡಿ, ಗಿವ್ ಅಪ್ ಮಾಡಿ, ಅದ್ರ ಮೇಲೆ ಇನ್ನೂ ಎಫರ್ಟ್ ಹಾಕೋದಕ್ಕೆ ಹೋಗ್ಬೇಡಿ. ಅದು ನಿಮಗೆ ಡಿಸಪಾಯಿಂಟ್ ಮಾಡ್ತಾ ಇದೆ ಅಂದ್ರೆ ದೇರ್ ಇಸ್ ನೋ ಪಾಯಿಂಟ್ ಆಫ್ ವರ್ಕಿಂಗ್ ಆನ್ ಇಟ್. ಆ ಥರ ಇಲ್ಲಿ ಮೆಸೇಜ್ ಬರ್ತಾ ಇದೆ ಗ್ರೂಪ್ 1. ಸೊ ಐ ಗೆಸ್ ಯಾವಾಗ ನೀವು ಹಳೆ ಒಂದು ಡಿಸಪಾಯಿಂಟಿಂಗ್ ಸಿಚುವೇಶನ್ಸ್, ಹಳೆ ಒಂದು ಕನೆಕ್ಷನ್ ಯಾವಾಗ ನೀವು ಬಿಡ್ತೀರಾ, ಐ ಥಿಂಕ್ ದಟ್ ಈಸ್ ವೆನ್ ಒಂದು ಹೊಸ ಒಂದು ನ್ಯೂ ಎಮೋಷನಲ್ ಕನೆಕ್ಷನ್ ಓಪನ್ ಅಪ್ ಆಗುತ್ತೆ. ಯಾವುದೋ ಒಂದು ಪ್ಯಾಟರ್ನ್ ಒಳಗ್ ಸಿಕ್ಕಾಕೊಂಡಿದ್ದೀರಾ ಅನ್ನಿಸ್ತಾ ಇದೆ ಗ್ರೂಪ್ 1. ಅಂದ್ರೆ ಯಾವುದೋ ಒಂದು ಪರ್ಸನ್ ನಿಮಗೆ ಮಿಕ್ಸ್ಡ್ ಸಿಗ್ನಲ್ ಕೊಡ್ತಾ ಇದ್ದಾರೆ. ಯಾರೋ ಒಬ್ರು ನಿಮ್ ಲೈಫಲ್ಲಿ ಆನ್ ಅಂಡ್ ಆಫ್ ನಿಮಗೆ ಕಮಿಟ್ಮೆಂಟ್ ಕೊಡ್ತಾ ಇಲ್ಲ, ನಿಮಗೆ ಕ್ಲಾರಿಟಿ ಕೊಡ್ತಾ ಇಲ್ಲ, ಎಲ್ಲಕ್ಕಿಂತ ಜಾಸ್ತಿಯಾಗಿ ನಿಮ್ಮನ್ನ ಪ್ರಯಾರಿಟಿ ಮಾಡ್ತಾ ಇಲ್ಲ. ಬಟ್ ದ ಥಿಂಗ್ ಇಸ್, ನೀವು ಆ ಒಂದು ಲೂಪಲ್ಲಿ ಸ್ಟಕ್ ಆಗಿ ಹೋಗ್ಬಿಟ್ಟಿದ್ದೀರಾ. ಆ ಥರ ಎನರ್ಜಿಲಿ ನಾನು ನೋಡ್ತಾ ಇದ್ದೀನಿ. ಬಟ್ ದ ಆನ್ಸರ್ ಈಸ್, ಒಂದ್ಸಲ ಆ ಲೂಪಿಂದ ನೀವು ಹೊರಗೆ ಬಂದ್ರೆ, ಒಂದ್ಸಲ ನೀವು ಆ ಒಂದು ಪ್ಯಾಟರ್ನ್ ಇಂದ ಹೊರಗೆ ಬಂದ್ರೆ, ಒಂದು ನ್ಯೂ ಲವ್, ನ್ಯೂ ಕನೆಕ್ಷನ್, ನ್ಯೂ ಎಮೋಷನ್ಸ್ ಎಲ್ಲದನ್ನು ನೀವು ಅಟ್ರಾಕ್ಟ್ ಮಾಡೋದಕ್ಕಾಗತ್ತೆ. ದ ಓನ್ಲಿ ಥಿಂಗ್ ಈಸ್, ಓಪನ್ ಮಾಡಿ, ಲೈಕ್ ಗೋ ಟುವರ್ಡ್ಸ್ ಇಟ್. ಓಕೆ, ಎಲ್ಲಿ ಹರ್ಟ್ ಆಗ್ತದೆ, ಎಲ್ಲಿ ಬೇಜಾರಾಗ್ತದೆ, ಅದನ್ನೇ ಕಾಯ್ಕೊಂಡು ಕೂಡ್ಬೇಡಿ. ಲುಕ್ ಎಟ್ ದಿಸ್, ಮೂವ್ ಫಾರ್ವರ್ಡ್, ಮುಂದೆ ಹೋಗಿ ಅಂತ ಪದೇ ಪದೇ ಕಾರ್ಡ್ಸ್ ನಿಮಗೆ ಹೇಳ್ತಾ ಇದೆ ಗ್ರೂಪ್ 1. ನಾನು ಏನ್ ನೋಡ್ತಾ ಇದ್ದೀನಿ ಗೊತ್ತಾ, ಯಾವುದೋ ಒಂದು ಪಾಸ್ಟ್ ಅಲ್ಲಿ ಸ್ಟಕ್ ಆಗಿ ಹೋಗ್ಬಿಟ್ಟಿದ್ದೀರಾ. ಅಂಡ್ ನೀವು ಮಾತ್ರ ಸ್ಟಕ್ ಆಗಿಲ್ಲ, ನಿಮ್ ಹೋಲ್ ಲೈಫ್ ಸ್ಟಕ್ ಆಗಿದೆ. ಅಂದ್ರೆ ನಿಮ್ ಲೈಫ್ ಏನಾಗ್ಬಿಟ್ಟಿದೆ, ಆ ಪರ್ಸನಿಗೆ ಸ್ಟಿಕ್ ಆಗಿ ಹೋಗ್ಬಿಟ್ಟಿದ್ದೀರಾ ನೀವು. ಅಂಡ್ ಏನಾದ್ರೂ ಹೊಸ ಚೇಂಜಸ್ ಲೈಫಲ್ಲಿ ಆಗ್ತಾ ಇದೆ ಅಂದ್ರೆ ನೀವು ಅದನ್ನ ಎಂಟರ್ಟೈನೇ ಮಾಡ್ತಾ ಇಲ್ಲ. ನೀವು ಒಂಥರ ಹೆಂಗ್ ಗೊತ್ತಾ, ನಿಮ್ ಜೊತೆ ತುಂಬಾ ಕೆಪಾಸಿಟಿ ಇದೆ, ತುಂಬಾ ಪೊಟೆನ್ಷಿಯಲ್ ಇದೆ ಒಬ್ರ ಬಗ್ಗೆ ನಿಜವಾಗ್ಲೂ ಕೇರ್ ಮಾಡೋದಕ್ಕೆ, ಒಬ್ರನ್ನ ನಿಜವಾಗ್ಲೂ ಲವ್ ಮಾಡೋದಕ್ಕಾಗಿರ್ಬೋದು, ಒಬ್ರನ್ನ ನಿಜವಾಗ್ಲೂ ಲೈಕ್ ವೀಕ್ ಅಲ್ಲಿ ಇದ್ದಾಗ ಅವ್ರನ್ನ ಸ್ಟ್ರಾಂಗ್ ಮಾಡೋದಾಗಿರ್ಬೋದು. ಯು ಹ್ಯಾವ್ ದಟ್ ಕೆಪಾಸಿಟಿ. ಬಟ್ ಏನಾಗ್ತಾ ಇದೆ, ನಿಮ್ಮ ಎಮೋಷನ್ಸು, ನಿಮ್ಮ ವ್ಯಾಲ್ಯೂಸು, ನಿಮ್ಮ ಒಂದು ಕೇರಿಂಗ್ ನೇಚರ್ ಒಂದು ರಾಂಗ್ ಪರ್ಸನ್ ಕಡೆಗೆ ಹೋಗ್ತಾ ಇದೆ. ಯು ಆರ್ ವೇಸ್ಟಿಂಗ್ ಇಟ್. ಬಿಕಾಸ್ ನಾನು ಏನ್ ನೋಡ್ತಾ ಇದೀನಿ, ಇಲ್ಲಿ ಇಂಬ್ಯಾಲೆನ್ಸ್ ಕ್ರಿಯೇಟ್ ಆಗೋಗ್ಬಿಟ್ಟಿದೆ. ಅಂದ್ರೆ ನೀವ್ ಎಷ್ಟು ಕೊಡ್ತಾ ಇದ್ದೀರಾ, ಆ ಪರ್ಸನ್ ನಿಮಗೆ ಅಷ್ಟೇ ಎಫರ್ಟ್ ಹಾಕ್ತಾ ಇಲ್ಲ. ಒನ್ ಥಿಂಗ್, ಅದ್ ನಿಮಗೆ ಅರ್ಥನೇ ಆಗ್ತಾ ಇಲ್ಲ. ದ ಥಿಂಗ್ ಇಸ್, ನೀವ್ ಹೆಂಗೆ ಅಂದ್ರೆ ಡ್ಯಾಮ್ ಓಪನ್ ಮಾಡಿದ ಕೂಡ್ಲೆ, ಗೇಟ್ ಓಪನ್ ಮಾಡಿದ ಕೂಡ್ಲೆ ನೀರ್ ಫ್ಲೋ ಆಗ್ತಾನೆ ಇರುತ್ತಲ್ವಾ, ನೀವ್ ಒಂಥರ ಆ ತರ ಎಮೋಷನ್ಸ್ ಫ್ಲೋ ಆಗ್ತಾನೆ ಇರುತ್ತೆ.
ಓಕೆ, ಸಮ್ ಮೆಸೇಜಸ್ ನಮ್ಮ ಅಕ್ಕ, ಸಾರಿ ಡಿಸ್ಟ್ರಾಕ್ಟೆಡ್. ಓಕೆ, ನೀರ್ ಹೋಗ್ತಾನೆ ಇರುತ್ತೆ, ಎಲ್ಲೂ ನೀವು ಸ್ಟಾಪ್ ಮಾಡಲ್ಲ. ಬಟ್ ನೀವೇನ್ ಕ್ವೆಶನ್ ಮಾಡಲ್ಲ ಅಂದ್ರೆ, ದ ಥಿಂಗ್ ಈಸ್, ನನಗೆ ಅಷ್ಟೇ ಎಫರ್ಟ್ ಹಾಕ್ತಾ ಇದ್ದಾರಾ, ನನಗೆ ಅಷ್ಟೇ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರಾ ಆ ಒಂದು ಪರ್ಸನ್, ನನಗಿಲ್ಲಿ ಫೇರ್ ಫೀಲ್ ಆಗ್ತಾ ಇದೆಯಾ, ನೀವು ಅದನ್ನ ಕ್ವೆಶನ್ನೇ ಮಾಡ್ತಾ ಇಲ್ಲ. ಯು ಆರ್ ಲೈಕ್ ಅನ್ಲಿಮಿಟೆಡ್ ಪ್ಯಾಕ್ ತರ, ಎಷ್ಟು ಬೇಕಿರೋ ಕಾಲ್ಸ್, ಎಷ್ಟು ಬೇಕಿರೋ ಮೆಸೇಜಸ್ ನಿಮಗೆ ಅವ್ರು ಮಾಡ್ಬೋದು. ಅವ್ರ ಎಮೋಷ್ನಲಿ ಲೋ ಆದಾಗ ನಿಮ್ ಜೊತೆ ಬರ್ತಾರೆ, ನಿಮಗೆ ಬೆಟರ್ ಫೀಲ್ ಮಾಡಿಸ್ತಾರೆ. ಅವ್ರ ಎಮೋಷ್ನಲಿ ಲೋ ಆದಾಗ ನೀವು ಅವ್ರಿಗೆ ಬೆಟರ್ ಫೀಲ್ ಮಾಡಿಸ್ತೀರಾ, ಬಿಕಾಸ್ ಅವ್ರು ನಿಮ್ನ ಅಪ್ರೋಚ್ ಮಾಡ್ತಾರೆ. ಬಟ್ ದ ಥಿಂಗ್ ಈಸ್, ನೀವು ಯಾವಾಗ ಲೋ ಆಗಿರ್ತೀರಾ, ನಿಮಗ್ ಅವ್ರು ಅವೈಲೇಬಲ್ ಆಗಿದಾರಾ, ನಿಮಗ್ ಅಷ್ಟೇ ಅಟೆನ್ಷನ್ ಕೊಡ್ತಾ ಇದ್ದಾರಾ, ನಿಮಗಷ್ಟೇ ಲವ್ಡ್ ಫೀಲಿಂಗ್ ಮಾಡಿಸ್ತಾ ಇದ್ದಾರಾ? ದೀಸ್ ಆರ್ ಆಲ್ ಕ್ವೆಶನ್ ಮಾರ್ಕ್. ಈ ಕ್ವೆಶನ್ಸ್ ನ ಏನ್ ಮಾಡ್ಬೇಕು ಗ್ರೂಪ್ 1, ನಿಮಗ್ ನೀವು ಫಸ್ಟ್ ಕೇಳ್ಕೋಬೇಕು, ಇದೆಲ್ಲ ಆಗ್ತಾ ಇದೆಯಾ ಇಲ್ವಾ? ಯಾವಾಗ ನೀವು ನಿಮಗ್ ನೀವು ಕ್ವೆಶನ್ ಮಾಡ್ಕೊಂತೀರಾ, ಯಾವಾಗ ಈ ಕ್ವೆಶನ್ಸ್ಗೆ ಆನ್ಸರ್ ನಿಮಗ್ ಸಿಗುತ್ತೆ, ಅವಾಗ ನಿಮ್ ಲೈಫ್ ಅಲ್ಲಿ ಮೇಜರ್ ಸಿಚುವೇಶನ್ ಗೆ ಕ್ಲಾರಿಟಿ ಸಿಗುತ್ತೆ. ಬಿಕಾಸ್ ನಾನು ಏನ್ ನೋಡ್ತಾ ಇದೀನಿ ಗೊತ್ತಾ, ತುಂಬಾ ಹರ್ಟ್ ಆಗೋಗ್ಬಿಟ್ಟಿರ ಅಂಡ್ ನಿಮ್ ಲೈಫ್ ಅಲ್ಲಿ ಆಲ್ರೆಡಿ ಒಂದು ಡಿಫಿಕಲ್ಟ್ ಸ್ಪಾಟ್ ಅಲ್ಲಿ ಇದ್ದೀರಾ. ಬರೀ ಲವ್ ಲೈಫ್ ಅಲ್ಲಿ ಅಂತ ನೋಡ್ತಾ ಇಲ್ಲ, ಫ್ಯಾಮಿಲಿನೂ ಕೂಡ ನಿಮ್ನ ಅರ್ಥ ಮಾಡ್ಕೊಂತಾ ಇಲ್ಲ. ಪ್ರಾಬಬ್ಲಿ ನೀವು ಯಾವ ಸ್ಪಾಟ್ ಅಲ್ಲಿ ಇದ್ದೀರಾ ಅಂದ್ರೆ, ಯಾರು ಅರ್ಥ ಮಾಡ್ಕೊಂತಾ ಇಲ್ಲ ನಿಮ್ನ, ನಿಮ್ಗೆ ಎಮೋಷನಲಿ ಕನೆಕ್ಟ್ ಆಗ್ತಾ ಇಲ್ಲ ನಿಮ್ಮ ಫ್ರೆಂಡ್ಸ್ ಕೂಡ. ಅದಕ್ಕೆ ಈ ಒಂದು ಪರ್ಸನ್ ಮೇಲೆ ಡಿಪೆಂಡ್ ಆಗಿ ಹೋಗ್ಬಿಟ್ಟಿದ್ದೀರಾ. ಬಟ್ ಆ ಪರ್ಸನ್ ಇನ್ ರಿಟರ್ನ್ ನಿಮಗೆ ಆ ಕೇರ್, ಕನ್ಸರ್ನ್ ಕೊಡೋ ಬದಲು ನಿಮ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ದಟ್ ಈಸ್ ವಾಟ್ ಐ ಆಮ್ ಸೀಯಿಂಗ್. ಸೊ ಬೇಡ, ಆ ತರ ಎಮೋಷನಲ್ ಲೂಪ್ ಅಲ್ಲಿ ಸಿಕ್ಕಾಕೋಬೇಡಿ. ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ, ಯಾವ ಸಿಚುವೇಶನ್ ಬಗ್ಗೆ ನೀವು ಕೇಳ್ತಾ ಇದ್ದೀರಾ, ಅದು ಆಕ್ಚುಲಿ ನಿಮ್ಮ ಗ್ರೋತ್ ನ ಸ್ಟಕ್ ಮಾಡ್ತಾ ಇದೆ. ಯು ಶುಡ್ ಮೂವ್ ಆನ್, ಯು ಶುಡ್ ಮೂವ್ ಫಾರ್ವರ್ಡ್. ಓಕೆ, ಸೊ ಗ್ರೂಪ್ 1, ದಟ್ ಈಸ್ ದ ಮೆಸೇಜ್. ಐ ಹೋಪ್ ನಿಮ್ಮೆಲ್ರಿಗೂ ಒಂದು ಇಂಪಾರ್ಟೆಂಟ್ ಮೆಸೇಜ್ ಸಿಕ್ಕಿದೆ ಅಂತ. ನೀವ್ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಏನ್ ಅನ್ಸ್ತು ಅಂತ. ಓಕೆ, ಆಯ್ತಾ, ನೀವು ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ ಲೈಫಲ್ಲಿ ಆ ಮೆಸೇಜ್ ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಾ ಬಗ್ಗೆ ವಾಟ್ಸ್ಆಪ್ ಮಾಡಿದ್ರಾಯ್ತು. ಓಕೆ, ಸೊ ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಅಂಡ್ ಯಾರಿಗೆಲ್ಲ ಟ್ಯಾರೋ ಕಾರ್ಡ್ ರೀಡಿಂಗ್ ಅಂಡ್ ಆಸ್ಟ್ರಾಲಜಿ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ಯು ಗೈಸ್ ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಓಕೆ, ಗ್ರೂಪ್ 2 ಎಲ್ಲ ಸೆಕೆಂಡ್ ಆಪ್ಷನ್, ಸೆಕೆಂಡ್ ಗ್ರೂಪ್ ನ ಚೂಸ್ ಮಾಡಿದಿರಾ. ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ಲೆಟ್ ಸಿ ಏನ್ ಮೆಸೇಜ್ ಬರ್ತದೆ ನಿಮಗೆ, ಕರೆಂಟ್ ಸಿಚುವೇಶನ್ಗೆ ಯಾವ್ದು ರಿಲೇಟೆಡ್ ನಿಮಗೆ ಫೋಕಸ್ ಬೇಕು ಅಂತ ಮೆಸೇಜ್ ಬರ್ತದೆ ಅಂತ ನೋಡೋಣ. ಗ್ರೂಪ್ 2 ಫಸ್ಟ್ ಒರಾಕಲ್ ಡೆಕ್ಸ್ ಇಂದ ಒಂದಷ್ಟು ಮೆಸೇಜಸ್ ಪುಲ್ ಮಾಡಿ ಜಸ್ಟ್ ಚೆಕ್ ಮಾಡೋಣ ಏನ್ ಮೆಸೇಜ್ ಬರ್ತದೆ. ಲೆಟ್ ಜಸ್ಟ್ ಮಿನಿಟ್. ಓಕೆ, ಸಾರಿ. ಸೊ ಒರಾಕಲ್ ಡೆಕ್ಸ್ ಇಂದ ನೋಡೋಣ ಏನೆಲ್ಲ ಮೆಸೇಜಸ್ ಬರ್ತಾ ಇದೆ ಅಂತ. ಸೊ ಗ್ರೂಪ್ 2 ಹೋಗೋದಕ್ಕೂ ಮುಂಚೆ, ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ ಲೈಫ್ ಅಲ್ಲಿ ಆ ಮೆಸೇಜ್ ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಾ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಸೊ ಗ್ರೂಪ್ 2 ಫಸ್ಟ್ ಒರಾಕಲ್ ಡೆಕ್ಸ್ ಇಂದ ಸಿಚುವೇಶನ್ ಬಗ್ಗೆ ನೋಡೋಣ, ಅಂಡ್ ದೆನ್ ಟ್ಯಾರೋ ಕಾರ್ಡ್ ಇಂದ ಆಬ್ವಿಯಸ್ಲಿ ಗೈಡೆನ್ಸ್ ಏನ್ ಬರ್ತಾ ಇದೆ ಅಂತ ನೋಡೋಣ. ಸೊ ಇಲ್ಲಿ ಕ್ಯಾಟರ್ ಪಿಲ್ಲರ್ ಇದೆ. ಓಕೆ, ಸೊ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ವಾಟ್ ಇಸ್ ಕ್ಯಾಟರ್ ಪಿಲ್ಲರ್ ಅಂತ ಅಲ್ವಾ. ಸೊ ಸಾರಿ. ಓಕೆ, ಥಿಂಗ್ಸ್ ವಿಲ್ ನಾಟ್ ಆಲ್ವೇಸ್ ಬಿ ದಿಸ್ ವೇ, ಚೇಂಜ್ ಇಸ್ ಕಮ್ಮಿಂಗ್. ಸೊ ಇಟ್ಸ್ ಅನ್ ಇಂಡಿಕೇಶನ್ ನಿಮ್ ಲೈಫ್ ಅಲ್ಲಿ ಇವಾಗ ಏನ್ ಆಗ್ತಾ ಇದೆ ಇದು ಹಿಂಗೆ ಇರಲ್ಲ, ಚೇಂಜ್ ಆಗುತ್ತೆ. ನಥಿಂಗ್ ಈಸ್ ಕಾನ್ಸ್ಟೆಂಟ್. ಅಂದ್ರೆ ಪ್ರಾಬ್ಲಿ ಗ್ರೂಪ್ 2 ನೀವೆಲ್ಲ ತುಂಬಾ ಜನ ಕ್ವೆಶನ್ ಮಾಡ್ತಿರ್ಬೋದು, ಯಾಕೆ ನನ್ನ ಲೈಫಲ್ಲಿ ಚೇಂಜಸ್ ಬರ್ತಾ ಇಲ್ಲ, ಯಾಕೆ ನನ್ನ ಲೈಫ್ 10 ವರ್ಷದಿಂದ ಒಂದೇ ತರ ಇದೆ. ಐ ಮೀನ್ ಎಲ್ಲೋ ಒಂದ್ ಕಡೆ ಕಂಪೇರ್ ಕೂಡ ಮಾಡ್ತಾ ಇದ್ದೀರಾ ಗ್ರೂಪ್ 2 ನಿಮ್ಮ ಲೈಫ್ ನ ಇನ್ನೊಬ್ರು ಲೈಫ್ಗೆ. ಅವ್ರ ಲೈಫ್ ಅಷ್ಟೊಂದು ಗ್ರೋತ್ ಆಗ್ತಾ ಇದೆ, ಅವ್ರ ಲೈಫಲ್ಲಿ ಅಷ್ಟೆಲ್ಲ ಚೇಂಜಸ್ ಆಗ್ತಾ ಇದೆ, ವೈ ನಾಟ್ ಮೈ ಲೈಫ್, ಆ ತರ ಪ್ರಾಬ್ಲಿ ನೀವು ಕ್ವೆಶನ್ ಮಾಡ್ತಾ ಇದ್ದೀರಾ. ಸೊ ಅದಕ್ಕೆ ಆನ್ಸರ್ ಬಂದ್ಬಿಟ್ಟು ವೆರಿ ಸೂನ್ ನಿಮ್ ಲೈಫಲ್ಲೂ ಚೇಂಜಸ್ ಬರುತ್ತೆ, ನಿಮ್ ಲೈಫಲ್ಲೂ ಆಪರ್ಚುನಿಟೀಸ್ ಬರುತ್ತೆ ಗ್ರೋತ್ಗೆ. ನಿಮ್ ಲೈಫ್ ಸ್ಟಕ್ ಆಗಿಲ್ಲ, ಜಸ್ಟ್ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ವೇಟ್ ಮಾಡ್ತಾ ಇತ್ತು ಅಷ್ಟೇ, ಒಂದು ರೈಟ್ ಟ್ರೈನ್ ಬರೋದಕ್ಕೆ ಅಥವಾ ರೈಟ್ ಬಸ್ ಬರೋದಕ್ಕೆ ಅಥವಾ ರೈಟ್ ಪ್ಲೇನ್ ಬುಕ್ ಮಾಡೋದಕ್ಕೋಸ್ಕರ. ಐ ಮೀನ್
ವೆಯ್ಟ್ ಮಾಡ್ತಾ ಇದ್ರಿ ಅನಿಸ್ತಾ ಇದೆ. ಅಂಡ್ ಫೈನಲಿ ಬರ್ತಾ ಇದೆ, ನಿಮ್ಮ ಡೆಸ್ಟಿನೇಷನ್ ಬುಕ್ ಆಗ್ತಾ ಇದೆ. ಅಂಡ್ ಫೈನಲಿ ನೀವು ಟ್ರಾವೆಲ್ ಮಾಡ್ತಾ ಇದ್ದೀರಾ ಆ ಒಂದು ಡೆಸ್ಟಿನೇಷನ್ಗೆ. ಅಂದ್ರೆ ಚೇಂಜಸ್ ಬರ್ತಾ ಇದೆ ನಿಮ್ಮ ಲೈಫಲ್ಲೂ, ಶಿಫ್ಟ್ಸ್ ಬರ್ತಾ ಇದೆ ನಿಮ್ಮ ಲೈಫಲ್ಲೂ, ಟ್ರಾನ್ಸ್ಫಾರ್ಮೇಶನ್ಸ್ ಬರ್ತಾ ಇದೆ ಅಂತ ಬರ್ತಾ ಇದೆ. ಓಕೆ, ಸೊ ಲೆಟ್ಸ್ ಸಿ chain of events that will affect your life. ಸೊ ಚೇಂಜಸ್ ಕೇಳ್ತಾ ಇದ್ರಲ್ವಾ ಗ್ರೂಪ್ 2, ಹೆಂಗಾಗ್ತದೆ ಅಂದ್ರೆ ಒಟ್ಟಿಗೆ ಚೇಂಜಸ್ ಬರ್ತಾ ಇದೆ ನಿಮ್ ಲೈಫ್. ಹೆಂಗೆ ಅಂದ್ರೆ ಏನಾಗ್ತಿಲ್ಲ ಅಂದ್ರೆ ಏನೂ ಆಗಲ್ಲ, ಏನಾದ್ರು ಆಗಕ್ ಸ್ಟಾರ್ಟ್ ಆಯ್ತು, ಚೇಂಜಸ್ ಸ್ಟಾರ್ಟ್ ಆಯ್ತು ಅಂದ್ರೆ ಒಂದೇ ಸಲ ಎಲ್ಲ ಬಂದ್ಬಿಡುತ್ತೆ. ಸೊ ನಿಮ್ ಲೈಫ್ ಒಂಥರ ಆ ತರ ಅನ್ನಿಸ್ತಾ ಇದೆ ನನಗೆ. ಹೆಂಗ್ ಗೊತ್ತಾ, ಏನು ಪ್ರಾಬ್ಲಮ್ಸ್ ಇಲ್ವಾ, ಏನು ಇರಲ್ಲ, ಪ್ರಾಬ್ಲಮ್ಸ್ ಶುರು ಆದ್ರೆ ಒಂದ್ರ ಮೇಲೆ ಒಂದು ಆತರ. ಅಥವಾ ಹೆಂಗೆ ಅಂದ್ರೆ ಜಾಬ್ ಚೇಂಜ್ಗೆ ನೀವು ಆಪರ್ಚುನಿಟೀಸ್ ವೇಟ್ ಮಾಡ್ತಾ ಇರ್ತೀರಾ, ಇಂಟರ್ವ್ಯೂ ಕಾಲ್ಸ್ಗೋಸ್ಕರ ವೇಟ್ ಮಾಡ್ತಾ ಇರ್ತೀರಾ. ಯಾವಾಗ ನೀವು ವೇಟ್ ಮಾಡ್ತಾ ಇರ್ತೀರಾ ಏನು ಆಗಲ್ಲ, ಬಟ್ ಯಾವಾಗ ನೀವು ಆಲ್ಮೋಸ್ಟ್ ಗಿವ್ ಅಪ್ ಮಾಡ್ತೀರಾ ಅಥವಾ ಅದನ್ನ ಬಿಟ್ಟು ಮೂವ್ ಆನ್ ಆಗಕ್ ಟ್ರೈ ಮಾಡ್ತೀರಾ, ಅವಾಗ ಎಲ್ಲ ಇಂಟರ್ವ್ಯೂಸ್ ಒಂದೇ ಸಲ ಬರೋದು. ಐ ಥಿಂಕ್ ನೀವು ಒಂಥರ ಆ ಥರ ಲೈಫ್ ಸ್ಟೈಲ್ ನ ಲೀಡ್ ಮಾಡ್ತಾ ಇದ್ದೀರಾ. ಬಟ್ ದಿಸ್ ಇಸ್ ಹ್ಯಾಪನಿಂಗ್. ಇವಾಗ ಆರಾಮಾಗಿ, ಐ ಮೀನ್ ಏನೂ ಆಗ್ತಾ ಇಲ್ಲ, ಏನೂ ಆಗ್ತಿಲ್ಲ, ವೆರಿ ಸೂನ್ ನಿಮ್ ಲೈಫಲ್ಲಿ ಚೇಂಜಸ್ ಬರ್ತಾ ಇದೆ, ಈವೆಂಟ್ಸ್ ಗಳು ಆಗ್ತಾ ಇದೆ, ಒಂದ್ರ ಮೇಲೊಂದು ನಿಮಗೆ ಫ್ರೀ ಆಗಿರೋದಕ್ಕೇನೆ ಬಿಡಲ್ಲ ಆ ತರ ಎನರ್ಜೀಸ್. ಡೈಮಂಡ್ ವಿಲ್ ಬಿ ರಿಸೀವಿಂಗ್ ಆರ್ ಗಿವಿಂಗ್ ಅ ಪ್ರೀಶಿಯಸ್ ಗಿಫ್ಟ್. ಐ ಗೆಸ್ ಸಮ್ ಒಕೇಶನ್ಸ್ ಬಗ್ಗೆ ಕೂಡ ಹೇಳ್ತಾ ಇದೆ ಇಲ್ಲಿ, ಫ್ಯಾಮಿಲಿ ಒಕೇಶನ್ಸ್ ಅಥವಾ ಏನೋ ಒಂದು ಇವೆಂಟ್ ಪ್ಲಾನಿಂಗ್ ಅಥವಾ ಏನಾದ್ರು ಒಂದು ಗುಡ್ ಥಿಂಗ್ಸ್ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ ಲೈಫಲ್ಲಿ. ಮನೆ ಕಟ್ಟೋದಾಗಿರ್ಬೋದು, ಅಥವಾ ಮನೆಗೊಂದು ಒಳ್ಳೆ ವೆಹಿಕಲ್ ತರೋದಾಗಿರಬಹುದು, ಅಥವಾ ಮದ್ವೆ ಪ್ಲಾನಿಂಗ್ಸ್ ಎಲ್ಲ ಮಾಡ್ತಾ ಇದ್ದೀರಾ, ಏನೋ ಒಂದು ಸೆಲೆಬ್ರೇಷನ್ ಎಲ್ಲ ಪ್ಲಾನ್ ಮಾಡ್ತಾ ಇದ್ದೀರಾ ಅಂದ್ರೆ ಅದಾಗದ್ ನೋಡ್ತಾ ಇದೀನಿ. ಹೆಂಗೆ ಅಂದ್ರೆ ಒಂದ್ರ ಮೇಲೆ ಒಂದು ಗುಡ್ ನ್ಯೂಸ್ ಬರ್ತಾ ಇರೋದು, ಆತರ ಟ್ವಿಸ್ಟ್ ಮೇಲ್ ಟ್ವಿಸ್ಟ್ ಆತರ ನೋಡ್ತಾ ಇದ್ದೀನಿ. ಸನ್ ಟ್ಯಾರೋ ಬಂದಿದೆ. ಓಕೆ, ವೆರಿ ಪಾಸಿಟಿವ್ ಒಕೇಶನ್ ನೋಡ್ತಾ ಇದೀನಿ ಫಸ್ಟ್ ಆಫ್ ಆಲ್. ಓಕೆ, ಹೆಂಗೆ ಅಂತ ಅಂದ್ರೆ ದ ಥಿಂಗ್ ಇಸ್, ನಾನು ಏನ್ ಚೇಂಜಸ್ ಹೇಳ್ದೆ ಆಲ್ ಆರ್ ಪಾಸಿಟಿವ್. ಒಂದ್ರ ಮೇಲೆ ಒಂದು ಪಾಸಿಟಿವ್. ಇವಾಗ ಹೆಂಗೆ ಅಂತ ಅಂದ್ರೆ ಮನೆ ಬೈ ಮಾಡ್ಬೇಕಂತ ಇರ್ತೀರ, ಆಲ್ ಆಫ್ ಅ ಸಡನ್ ನಿಮಗೆ ಒಂದು ಜಾಗ ಸಿಗೋದು, ಆಲ್ ಆಫ್ ಅ ಸಡನ್ ನಿಮ್ಮ ಒಂದು ರೇಟಿಗೆ, ಆ ಒಂದು ಮನೆ ರೇಟಿಗೆ ಮ್ಯಾಚ್ ಆಗೋದಾಗಿರ್ಬೋದು. ಮದ್ವೆಗೆಲ್ಲ ಪ್ಲಾನ್ ಮಾಡ್ತಾ ಇದ್ದೀರಾ ಅಂದ್ರೆ ನಿಮಗೆ ಬೇಕಾಗಿದ್ದ ತರನೇ ಒಂದು ಪರ್ಸನ್ ಲೈಫಲ್ಲಿ ಸಿಗೋದು. ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಅಂದ್ರೆ ಪ್ರಪೋಸ್ ಮಾಡ್ತೀರಾ, ಒಪ್ಕೊಂತಾರೆ, ಅಂಡ್ ಆ ಪರ್ಸನ್ ನಿಮ್ ಮನೆಯಲ್ಲೂ ಒಪ್ಸೋದು, ಅವ್ರ ಮನೇಲೂ ಒಪ್ಸೋದು. ಇಟ್ಸ್ ಆಲ್ ಲೈಕ್ ಒಂದ್ರ ಮೇಲೊಂದು ಪಾಸಿಟಿವ್ ಸೈನ್ಸ್, ಪಾಸಿಟಿವ್ ಚೇಂಜಸ್ ನಿಮ್ ಲೈಫಲ್ಲಿ ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಕ್ಲಾರಿಟಿ ಬರ್ತಾ ಇದೆ ನಿಮ್ ಲೈಫಲ್ಲಿ, ಕಾನ್ಶಿಯಸ್ ಸೆಲ್ಫಿಗೆ ಬರ್ತಾ ಇದ್ದೀರಾ. ಯಾವುದು ನಿಮಗೆ ಕನ್ಫ್ಯೂಷನ್ ಅಲ್ಲಿ ಇತ್ತು ಅದು ಹೋಗ್ತಾ ಇದೆ, ರಿಯಾಲಿಟಿಗೆ ಬರ್ತಾ ಇದ್ದೀರಾ. ಎಲ್ಲದಕ್ಕಿಂತ ಜಾಸ್ತಿಯಾಗಿ ಆ ಎಲ್ಲ ಕನ್ಫ್ಯೂಷನ್ಸಿಗೂ ಆನ್ಸರ್ ಸಿಗ್ತಾ ಇದೆ. ಪೇಜ್ ಆಫ್ ವಾನ್ಸ್, ನ್ಯೂ ಜರ್ನಿ ನೋಡ್ತಾ ಇದೀನಿ. ಬಿಕಾಸ್ ಎರಡೂನು ಫೈರ್ ಎನರ್ಜಿನೇ ಇಲ್ಲಿ. ಲಿಯೋ ಝೋಡಿಯಾಕ್ ಸೈನ್ ಒಂಥರ ಹೈಲೈಟ್ ಆಗ್ತಾ ಇದೆ, ಹೈಲೈಟ್. ಓಕೆ, ಪೇಜ್ ಆಫ್ ವಾನ್ಸ್ ಏನೋ ಒಂದು ನ್ಯೂ ಬಿಗಿನಿಂಗ್. ಇಟ್ಸ್ ಮೋರ್ ಲೈಕ್ ಏನೋ ಒಂದು ಮೆಸೇಜ್ ಬರುತ್ತೆ ನಿಮಗೆ ಅಥವಾ ನೋಟಿಫಿಕೇಶನ್ ಬರುತ್ತೆ, ಆಮೇಲಿಂದ ಈ ಎಲ್ಲ ಚೇಂಜಸ್ ಆಗೋದು, ಒಂದ್ರ ಮೇಲೊಂದು ಚೇಂಜಸ್ ಆಗೋದು. ಗಿಫ್ಟ್ಸ್, ಆಲ್ ಆಫ್ ಅ ಸಡನ್ ಗುಡ್ ನ್ಯೂಸ್ ಬರುತ್ತೆ ಅಂಡ್ ಗಿಫ್ಟ್ಸ್ ನ ರಿಸೀವ್ ಮಾಡೋದು, ಜನರು ನಿಮ್ನ ಮೀಟ್ ಆಗೋದು. ಆಲ್ ಆಫ್ ಅ ಸಡನ್ ಇವಾಗ ಕಾಂಟೆಂಟ್ ಕ್ರಿಯೇಷನ್ ಅಲ್ಲಿ ನಿಮಗೆ ವ್ಯೂಸ್ ಬಂದ್ಬಿಡೋದು ಅಂಡ್ ಯುಲ್ ಬಿ ಲೈಕ್, ಮೊನ್ನೆ ತನಕ ಇಷ್ಟರಲ್ಲೇ ಇದ್ದೆ ನಾನು, ಓವರ್ ನೈಟ್ ವೈರಲ್ ಆದೆ, ಓವರ್ ನೈಟ್ ಎಲ್ಲಿದ್ದವಳು ಎಲ್ಲ ಆಗ್ಬೋಗ್ಬಿಟ್ಟೆ, ಏನೋ ಆ ತರ ಮೂಮೆಂಟ್ ನಿಮ್ ಲೈಫಲ್ಲಿ ನೀವು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ಇವಾಗ ನೋಟಿಫಿಕೇಶನ್ಸ್ ಬರುತ್ತಲ್ಲ, ನಿಮ್ಮ ರೀಲ್ಸ್ಗೆ ಇಷ್ಟು ವ್ಯೂಸ್ ಬಂದಿದೆ, ನಿಮ್ಮ ಕಾಂಟೆಂಟ್ಗೆ ಇಷ್ಟು ವ್ಯೂಸ್ ಬಂದಿದೆ. ಸೊ ಆ ತರ ಸಿಚುವೇಶನ್ ಇಲ್ಲ ನೋಡ್ತಾ ಇದ್ದೀನಿ. ಗ್ರೂಪ್ 2, which is very beautiful energy. Anyways, the Fool, I told you, new beginning ನಿಮ್ ಲೈಫ್ ಅಲ್ಲಿ ಬರ್ತಾ ಇದೆ. ತುಂಬಾ ಜನ ರಿಲೊಕೇಶನ್, ನಿಮ್ಮ ಲೈಫ್ನೇ ನೀವು ಇನ್ನೊಂದ್ ಜಾಗಕ್ಕೆ ಹೋಗಿ ಅಲ್ಲಿ ನಿಮ್ಮ ಲೈಫ್ ನ ರೀಸ್ಟಾರ್ಟ್ ಮಾಡೋದು, ಒಂದು ರೀಬಿಗಿನಿಂಗ್ ಮಾಡೋದು ನೋಡ್ತಾ ಇದೀನಿ. ಇಷ್ಟ ದಿನ ಪ್ರಾಬಬ್ಲಿ 1 ರೂಮ್ ಅಥವಾ 2 ರೂಮ್ ಅಲ್ಲಿ ಇರ್ತೀರಾ. ಆಲ್ ಆಫ್ ಅ ಸಡನ್ ನೀವು ಹೆಂಗೆ ವೈರಲ್ ಆಗ್ತೀರಾ ಅಥವಾ ಹೆಂಗೆ ನೀವು ಫೇಮಸ್ ಆಗ್ತೀರಾ ಅಥವಾ ಹೆಂಗೆ ಓವರ್ ನೈಟ್ ಚೇಂಜಸ್ ನಿಮ್ ಲೈಫಲ್ಲಿ ಆಗತ್ತೆ ಅಂದ್ರೆ, 1 ರೂಮಿಂದ ನೀವು ಅಪಾರ್ಟ್ಮೆಂಟ್ ಬೈ ಮಾಡೋಷ್ಟು ಗ್ರೋತ್,
ಇವಾಗ ಫಾರ್ ಎನ್ ಎಕ್ಸಾಂಪಲ್ ತುಂಬಾ ಜನ ನೋಡಿರ್ತೀರಾ, ಲೈಕ್ ನಾರ್ಮಲ್ ರೀಲ್ ಮಾಡ್ಕೊಂಡು ಅಥವಾ ಏನೋ ಮಾಡ್ಕೊಂಡ್ ಇರ್ತಾರೆ. ಆಲ್ ಆಫ್ ಅ ಸಡನ್ ಯಾವ್ದೋ ಒಂದು ರಿಯಾಲಿಟಿ ಶೋ ಅವರು ಆಪರ್ಚುನಿಟಿ ಕೊಡ್ತಾರೆ. ಲೈಕ್ ನಿನ್ನೆ ಮುಂದೆ ತನಕ ಯಾರಿಗೂ ಗೊತ್ತಿಲ್ದಿರೋ ಆ ಜನ ರಿಯಾಲಿಟಿ ಶೋ ಫೇಮ್. ಸೊ ಆ ತರ ಆಲ್ ಆಫ್ ಅ ಸಡನ್ ಆಬ್ವಿಯಸ್ಲಿ ತುಂಬಾ ಜನ ನಿಮ್ನ ರೆಕಗ್ನೈಸ್ ಮಾಡೋದು, ನೀವು ಐ ಥಿಂಕ್ ನಿಮ್ನ ನೋಡೋ ರೀತಿನೇ ಚೇಂಜ್ ಆಗೋಗ್ಬಿಡುತ್ತೆ. ಜನರು ನೀವು ಮುಂಚೆ ಇದ್ದಾಗ ನೀವು ಪಕ್ಕದಲ್ಲಿ ಇದ್ರು ಕೇರ್ ಮಾಡ್ತಾ ಇರಲಿಲ್ಲ, ಬಟ್ ಇನ್ಮೇಲೆ ಹೆಂಗೆ ಅಂದ್ರೆ ನಿಮ್ನ ಒಂದು ಬೇರೆ ಆಂಗಲ್ ಅಲ್ಲಿ ನೋಡೋದು, ನಿಮಗೆ ಇನ್ನೂ ರೆಸ್ಪೆಕ್ಟ್ ಕೊಡೋದು, ನಿಮ್ಮ ಜರ್ನಿನ ಅಪ್ರಿಶಿಯೇಟ್ ಮಾಡೋದು. ಅಂಡ್ ಅಗೇನ್ ಫೂಲ್ ಇಸ್ ಅ ರಿಸ್ಕ್ ಟೇಕಿಂಗ್ ಕಾರ್ಡ್. ಏನೋ ಒಂದು ಮೆಸೇಜ್ ಬರುತ್ತೆ, ಏನೋ ಒಂದು ನೋಟಿಫಿಕೇಶನ್ ಬರುತ್ತೆ, ಅಂಡ್ ಫೈನಲಿ ವಿಲ್ ಬಿ ಲೈಕ್ ರಿಸ್ಕಿ ಸಿಚುವೇಶನ್ ಎಲ್ಲ ಇರ್ತೀರಾ, ಬಟ್ ಸ್ಟಿಲ್ ಆ ರಿಸ್ಕ್ ನ ತಗೊಂತೀರಾ ನೀವು. ಇಟ್ಸ್ ಲೈಕ್ ಡೂ ಆರ್ ಡೈ ಸಿಚುವೇಶನ್. ಫೈನಲಿ ಆ ರಿಸ್ಕ್ ತಗೊಂತೀರಾ ಅಂಡ್ ಅದ್ ನಿಮ್ಗೆ ಡಿಸಪಾಯಿಂಟ್ ಮಾಡಲ್ಲ. ವಿಲ್ ಬಿ ಲೈಕ್ ಟಾಪ್ ಆಫ್ ದ ವರ್ಲ್ಡ್. ಈ ಕಾರ್ಡ್ ನ ನೋಡ್ಬೋದು. ಈ ಒಂದು ಫೂಲ್ ಲೈಕ್ ಟಾಪ್ ಆಫ್ ದ ವರ್ಲ್ಡ್, ಲೈಕ್ ಮೇಲ್ಗಡೆ ನಿನ್ಕೊಂಡು ನೋಡ್ತಾ ಇರ್ತಾನೆ. ಅವನಿಗೆ ಹಿಂದೆ ಏನಾಯ್ತು ಅದವನ್ ಮರ್ತು ಬಿಟ್ಟಿದ್ದಾನೆ. ಈಸ್ ಜಸ್ಟ್ ಲುಕಿಂಗ್ ಫಾರ್, ಮುಂದೆ ನೋಡ್ತಾ ಇದ್ದಾನ ಅವನು. ಅವನಿಗೆ ಹಿಂದೆ ಏನಾಯ್ತು, ಹಿಂದೆ ಅವನು ಏನು ನೆನಪಲ್ಲಿ ಇಟ್ಕೊಂಡಿಲ್ಲ, ಏನು ಕ್ಯಾರಿ ಮಾಡ್ತಾ ಇಲ್ಲ. ಅವನು ಏನೆಲ್ಲ ಚೇಂಜಸ್ ಆಗ್ತಾ ಇದೆ ಎಲ್ಲ ಫ್ರೆಶ್ ಚೇಂಜಸ್ ಆಗಿರುತ್ತೆ ಅವನಿಗೆ. ಅಂಡ್ ದಟ್ ಈಸ್ ಹ್ಯಾಪನಿಂಗ್. ಓಕೆ, that is the message guys. group 2 very beautiful message. ನೀವ್ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಏನನ್ಸ್ತು ಈ ಒಂದು ಮೆಸೇಜ್ ಬಗ್ಗೆ ಅಂತ. ನಂಗಂತೂ ತುಂಬಾ ಇಷ್ಟ ಆಯ್ತು ಅಂಡ್ ನಾನು ಅದೇ ತುಂಬಾ ಚೆನ್ನಾಗಿ ಕ್ಲೈಮ್ ಮಾಡ್ಕೊಂತೀನಿ 1199 ಅಂತ ಕಾಮೆಂಟ್ ಮಾಡಿದ್ರಾಯ್ತು. ಓಕೆ, ಸೊ ಗ್ರೂಪ್ 2 ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಡಿಸ್ಕ್ರಿಪ್ಷನ್ ಡಿಸ್ಪ್ಲೇ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರಾಯ್ತು. ಅಂಡ್ ದೆನ್ ಯಾರಿಗೆಲ್ಲ ಟ್ಯಾರೋ ಕಾರ್ಡ್ ರೀಡಿಂಗ್ ಅಥವಾ ಆಸ್ಟ್ರಾಲಜಿ ಕೋರ್ಸ್ ಅಥವಾ ಟ್ಯಾರೋ ಕೋರ್ಸ್ ಬುಕ್ ಮಾಡಬೇಕು, ನೀವು ಕೂಡ ಅಪ್ರೋಚ್ ಮಾಡಿದ್ರಾಯ್ತು ಸೇಮ್ ನಂಬರ್ಗೆ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ರೀಡಿಂಗ್. ಎಲ್ವರೆಗೂ ಟೇಕ್ ಕೇರ್. ಹಲೋ ಗ್ರೂಪ್ 3 ಯಾರಲ್ಲ ಥರ್ಡ್ ಆಪ್ಷನ್ ಥರ್ಡ್ ಗ್ರೂಪ್ ನ ಚೂಸ್ ಮಾಡಿದ್ದೀರಾ. ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ಲೆಟ್ಸ್ ಸಿ ಏನೆಲ್ಲ ನಿಮ್ ಲೈಫ್ ಅಲ್ಲಿ ಆಗ್ತಾ ಇದೆ, ಏನೆಲ್ಲ ನೀವು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ ಅಂತ. ಗ್ರೂಪ್ 3 ಹೋಗೋದಕ್ಕೂ ಮುಂಚೆ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ ಲೈಫ್ ಅಲ್ಲಿ ಆ ಮೆಸೇಜ್ ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಾ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರಾಯ್ತು ಅಂತ ಹೇಳ್ತಾ ಗೈಸ್. ಸೊ ಲೆಟ್ಸ್ ಸಿ ಏನ್ ಮೆಸೇಜ್. ಫಸ್ಟ್ ಒರಾಕಲ್ ಡೆಕ್ ಇಂದ ಸಿಚುವೇಶನ್ಸ್ ಬಗ್ಗೆ ಮೆಸೇಜಸ್ ನೋಡೋಣ ಅಂಡ್ ದೆನ್ ಗೈಡೆನ್ಸ್ ಕೊಡೋಣ ಸಿಚುವೇಶನ್ಗೆ. ರೈಟ್, ಸೊ ಗ್ರೂಪ್ 3 ಏನಾಗ್ತಾ ಇದೆ ನಿಮ್ಮ ಲೈಫ್ ಅಲ್ಲಿ. ಸನ್ರೈಸ್, ನ್ಯೂ ಕ್ರಿಯೇಟಿವ್ ಐಡಿಯಾಸ್, ನ್ಯೂ ವೆಂಚರ್ಸ್, ಅ ಫ್ರೆಶ್ ಸ್ಟಾರ್ಟ್. ತುಂಬಾ ಜನಕ್ಕೆ ಐ ಥಿಂಕ್ ಇಟ್ಸ್ ಬಿಸ್ನೆಸ್ ಸ್ಟಾರ್ಟ್ ಅನ್ನಿಸ್ತಾ ಇದೆ. ಇಟ್ಸ್ ಲೈಕ್ ಏನ್ ಗೊತ್ತಾ, ಇನ್ನೊಂದು ಐಡಿಯಾ ಬರುತ್ತೆ ನಿಮಗೆ ಅಂಡ್ ಫೈನಲಿ ಆ ಐಡಿಯಾನ ಫಾಲೋ ಮಾಡ್ಕೊಂಡು ಆ ಐಡಿಯಾನ ಎಕ್ಸ್ಪ್ಯಾಂಡ್ ಮಾಡೋದು. ಫಾರ್ ಎನ್ ಎಕ್ಸಾಂಪಲ್, ಇವಾಗ ಏನೋ ಒಂದು ಬಿಸ್ನೆಸ್ ಐಡಿಯಾ ಬಂದಿರುತ್ತೆ ನಿಮಗೆ. ಇಟ್ಸ್ ಮೋರ್ ಲೈಕ್ ಏನ್ ಗೊತ್ತಾ, ನೀವು ಆ ಬಿಸ್ನೆಸ್ ಐಡಿಯಾನ ಬರೀ ಅಲ್ಲಿಗೆ ಸ್ಟಕ್ ಮಾಡ್ದಾನೆ ಆಕ್ಚುಲಿ ಅದಕ್ಕೊಂದು ಜೀವ ಕೊಡ್ತೀರಾ. ಓಕೆ, ಸಾರಿ. ಸೊ ತುಂಬಾ ಜನಕ್ಕೆ ಐ ಥಿಂಕ್ ಆಲ್ರೆಡಿ ಈ ಐಡಿಯಾ ಬಂದಿದೆ ನಿಮ್ಮ ಮೈಂಡ್ ಅಲ್ಲಿ. ಏನೋ ಒಂದು ಹೊಸದ್ ಸ್ಟಾರ್ಟ್ ಮಾಡ್ಬೇಕು ಅಂತ ಇದ್ದೀರಾ ಅಥವಾ ಹೊಸ ಜಾಗಕ್ಕೆ ಹೋಗಿ ಏನೋ ಒಂದು ಸ್ಟಾರ್ಟ್ ಮಾಡ್ಬೇಕು, ಆ ತರ ಎನರ್ಜೀಸ್ ಅಲ್ಲೂ ಇದ್ದೀರಾ ಗ್ರೂಪ್ 3. ಆ ಒಂದು ಸ್ಪೆಸಿಫಿಕ್ ಸಿಚುವೇಶನ್ ಬಗ್ಗೆ ನಮಗೆ ಇಲ್ಲಿ ಮೆಸೇಜ್ ಬರ್ತಾ ಇದೆ. ಸೊ ಲೆಟ್ಸ್ ಸಿ ಅದ್ರ ಬಗ್ಗೆ ಏನ್ ಮೆಸೇಜ್ ಬರ್ತಾ ಇದೆ. ಲೈಟ್ನಿಂಗ್, ಕಂಟ್ರೋಲ್ ಯುವರ್ ಆಂಗರ್ ಆರ್ ಯು ವಿಲ್ ಬಿ ಸಾರಿ. ಸೊ ಈ ಒಂದು ಐಡಿಯಾ ಬಗ್ಗೆ ಎಕ್ಸಿಕ್ಯೂಟ್ ಮಾಡ್ಬೇಕಾದ್ರೆ ಆಪೋಸಿಷನ್ಸ್ ಬಂದೇ ಬರುತ್ತೆ, ಚಾಲೆಂಜಸ್ ಬಂದೇ ಬರುತ್ತೆ. ಅದೇನ್ ಮಾಡ್ಬೇಕು ಅಂತ ಇದ್ದೀರಾ, ಕಾಮ್ ಡೌನ್, ಲೈಕ್ ಕೂಲ್ ಅಂಡ್ ಕಂಟ್ರೋಲ್ಡ್ ವೇಯಲ್ಲಿ ಮಾಡಿ. ಏನಾದ್ರು ಒಂದು ಎಗೇನೆಸ್ಟ್ ಆಗಿದಾರಾ, ಐ ಮೀನ್ ಏನಾದ್ರು ಒಂದು ಎಗೇನೆಸ್ಟ್ ಆಗಿ ಬರ್ತಾ ಇದೆಯಾ, ಯಾರಾದ್ರೂ ಒಬ್ರು ಅಪೋಸಿಷನ್ ಆಗಿ ನಿಂತ್ಕೊಂಡಿದಾರಾ, ಐ ಗೆಸ್ ಅವರಿಗೆ ಅರ್ಥ ಮಾಡಿಸಿ ಅದ್ ಬಿಟ್ಕೊಂಡು ಜಗಳ ಮಾಡೋದು, ಅದ್ ಬಿಟ್ಕೊಂಡು ಫೈಟ್ ಮಾಡೋದು, ಸಿಟ್ಟಲ್ಲಿ ರಿಯಾಕ್ಟ್ ಮಾಡೋದು ಅದನ್ನ ಮಾಡಬೇಡಿ. ಏನು ಇವಾಗ ಫಾರ್ ಎನ್ ಎಕ್ಸಾಂಪಲ್ ನಿಮಗೆ ಔಟ್ ಆಫ್ ಕಂಟ್ರಿ ಹೋಗ್ಬೇಕಂತ ಇರುತ್ತೆ, ಆಬ್ವಿಯಸ್ಲಿ ಮನೆಯವ್ರು ಒಪ್ಕೊಂತಾ ಇರಲ್ಲ ಅಥವಾ ಮನೆಯವ್ರು ಬೇಡ 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 ಅನ್ನೋದು, ಇದೆಲ್ಲ ಮಾಡಿದಾಗ ಐ ಥಿಂಕ್ ಅವ್ರ ಜೊತೆ ಜಗಳ ಆಡೋ ಬದಲು ಅವ್ರನ್ನ ಕಾಮ್ ಆಗಿ ಕೂರಿಸ್ಕೊಂಡು ಅವರಿಗೆ ಅರ್ಥ ಮಾಡಿಸಿ ನಿಮ್ ಡ್ರೀಮ್ ಏನಿದೆ, ನಿಮಗೆ ಎಲ್ಲಿ ಲೈಫ್ ಪರ್ಪಸ್ ಇದೆ ಅಂತ ಅನ್ನಿಸ್ತಾ ಇದೆ ಅಂಡ್ ಯಾಕೆ ಅನ್ನಿಸ್ತಾ ಇದೆ, ಎಲ್ಲದನ್ನು ಕಾಮ್ ಆಗಿ ಹ್ಯಾಂಡಲ್ ಮಾಡಿ. ಐ ಗೆಸ್ ಐ ಆಮ್ ಡ್ಯಾಮ್ ಶೋರ್ ನೀವೇನ್ ಮಾಡ್ಬೇಕಂತ ಇದ್ದೀರಾ ಅದನ್ನ ಕಾಮ್ ಆಗಿ ಹ್ಯಾಂಡಲ್ ಮಾಡಿದ್ರೆ ಅದಾಗತ್ತೆ. ಬಟ್ ದ ಥಿಂಗ್ ಇಸ್ ಕಾಮ್ ಆಗಿ ನೀವು ಫಸ್ಟ್ ಅರ್ಥ ಮಾಡಿಸ್ಬೇಕು, ದಟ್ಸ್ ವೆರಿ ಇಂಪಾರ್ಟೆಂಟ್. ಓಕೆ,
Let's see. Rooster, an arrogant, beautiful, sorry, boastful person you should not cross. Boastful, sorry. ಸಿ ಒನ್ ಥಿಂಗ್ ಇಸ್, ನಮಗಿಲ್ಲಿ ಆಲ್ರೆಡಿ ಒಂದು ಮೆಸೇಜ್ ಬಂದಿದೆ, ಸಿಟ್ನ ನೀವು ಕಂಟ್ರೋಲ್ ಮಾಡ್ಕೋಬೇಕು ಅಂತ. ಅಟ್ ದ ಸೇಮ್ ಟೈಮ್ ಒಂದು ಪರ್ಸನ್ ಬಗ್ಗೆ ನಮಗಿಲ್ಲಿ ಮೆಸೇಜ್ ಬರ್ತದೆ, ಯಾರೋ ಒಬ್ರು ಇದ್ದಾರೆ, ಸೊ ಬಿ ಕೇರ್ಫುಲ್. ಈ ಪರ್ಸನ್ ಜೊತೆ ತುಂಬಾ ಸಿಟ್ಟಲ್ಲಿ ಬಿಹೇವ್ ಮಾಡಬೇಡಿ, ಆ ತರ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ, ಸೊ ಐ ಗೆಸ್ ನಿಮಗೆ ತುಂಬಾ ಜನಕ್ಕೆ ಇಲ್ಲಿ ಪ್ರಾಬ್ಲಿ ಶಾರ್ಟ್ ಟೆಂಪರ್ಡ್ ಇದೀರಾ ಅನ್ನಿಸ್ತಾ ಇದೆ. ಏನೇ ಸಿಚುವೇಶನ್ ಇದ್ರು ಸ್ವಲ್ಪ ಈ ಅಟ್ಲೀಸ್ಟ್ ಈ ವಾರ, I mean 2 weeks at least, control your anger, control your sittu, and ಎಸ್ಪೆಷಲಿ ಒಂದು ಪರ್ಸನ್ ನಿಮ್ಮ ಲೈಫಲ್ಲಿ ಆಲ್ರೆಡಿ ಒಂದು ಆರೋಗೆಂಟ್ ಸಿಟ್ ಮಾಡ್ಕೊಳ್ಳೋದು, ಕೊಬ್ಬು ತೋರಿಸೋದು, ಈ ಐ ಥಿಂಕ್ ದಿಸ್ ಇಸ್ ಇದಾರೆ ಅಂತ ಅಂದ್ರೆ ಸ್ವಲ್ಪ ಕಂಟ್ರೋಲ್ಡ್ ವೇ ಅಲ್ಲಿ ಇರಿ. ಅವ್ರು ಕಾಯ ಅಂತಿದ್ದಾರೆ ಅಂದ್ರೆ ನೀವು ಕಾಯ ಅಂತ ಅನ್ನಕ್ ಹೋದ್ರೆ ಅಲ್ಲಿ ಏನು ಆಗಲ್ಲ. ಸೊ ದಟ್ ಈಸ್ ವೈ, ಸೊ ಕಂಟ್ರೋಲ್ ಯುವರ್ ಆಂಗರ್, ಆ ತರ ಮೆಸೇಜ್ ಆಯ್ತಾ. 5 of swords, look at this, complications. ಸೊ ನೀವು ಎಸ್ ಅಂದ್ರೂ ನಿಮ್ ಜೊತೆ ಫೈಟ್ ಮಾಡಕ್ ಒಬ್ರು ರೆಡಿ ಆಗಿದ್ದಾರೆ, ನೀವು ನೋ ಅಂದ್ರೂ ಫೈಟ್ ಮಾಡಕ್ ಒಬ್ರು ರೆಡಿ ಆಗಿದ್ದಾರೆ. ಸೊ ಇಟ್ಸ್ ಬೆಟರ್ ಒಂದು ಸೈಕಲಾಜಿಕಲಿ, ಎಮೋಷನಲಿ ಸೆನ್ಸಿಟಿವ್ ಆಗಿ ಒಂದು ಸಿಚುವೇಶನ್ ನ ಹ್ಯಾಂಡಲ್ ಮಾಡಿ. ನಾನು ಏನ್ರ ಬಗ್ಗೆ ಹೇಳ್ತಾ ಇದೀನಿ ಅಂತ ತುಂಬಾ ಚೆನ್ನಾಗಿ ಗೊತ್ತು. ಇಲ್ಲಿ ನಿಮ್ ಮೈಂಡ್ ಅಲ್ಲಿ ಏನೋ ಒಂದು ಹೊಸ ಐಡಿಯಾ ಬಂದಿದೆ, ಹೊಸ ಪ್ಲಾನ್ ಬಂದಿದೆ, ಅದು ನಿಮಗೆ ಆಕ್ಚುಲಿ ಬೇಕು, ಅದು ತುಂಬಾ ಜನ ಎಗೇನೆಸ್ಟ್ ಆಗಿದ್ದಾರೆ. ಬಟ್ ಅದ್ ನಿಮಗ್ ಬೇಕಾ, ಅದನ್ನ ಪಡ್ಕೋಬೇಕಾ? ಇಟ್ಸ್ ಬೆಟರ್ ಇನ್ನೊಬ್ರು ನಿಮ್ಮ ಆಪೋಸಿಷನ್ ಅಲ್ಲಿ ಯಾರಿದ್ದಾರೆ ಅವ್ರನ್ನ ಕಾಂಪಿಟೇಷನ್ ಆಗಿ ಥಿಂಕ್ ಮಾಡಬೇಡಿ. ಓಕೆ, ಗಿವ್ ಅಪ್ ಮಾಡ್ಬಿಡಿ. ಅವ್ರು ಜಗಳಕ್ಕೆ ಬರ್ತಾ ಇದ್ದಾರೆ ಅಂದ್ರೆ, ಅವ್ರು ಜಾಸ್ತಿ ಅರೋಗೆಂಟ್ ಆಗ್ತಾ ಇದ್ದಾರೆ, ಎದ್ದೆದ್ ಬರ್ತಾ ಇದ್ದಾರೆ ಅಂದ್ರೆ ಜಗಳ ಮಾಡಕ್ ಹೋಗ್ಬೇಡಿ. ಆತರ ಒಂದು ಮೆಸೇಜ್ ಇಲ್ಲಿ ಗ್ರೂಪ್ 3. ಓಕೆ, ಸೊ ಲೆಟ್ಸ್ ಸಿ ಟ್ಯಾರೋ ಕಡೆಯಿಂದ ಇನ್ನು ಏನೆಲ್ಲ ಮೆಸೇಜಸ್ ಬರ್ತಾ ಇದೆ. ದೇರ್ ಈಸ್ 8 of wands. ಡೆಫಿನೆಟ್ಲಿ ಟ್ರಾವೆಲ್ ಇಸ್ ಕನ್ಫರ್ಮ್. ನಿಮ್ಮ ಒಂದು ಲೈಫ್ ಪರ್ಪಸ್ ನಿಮ್ನ ಕಾಲ್ ಮಾಡ್ತಾ ಇದೆ, ನಿಮ್ನ ಬಡ್ದು ಏಳಿಸ್ತಾ ಇದೆ, ಎದ್ದೇಳು, ನಾನು ಆಕ್ಟಿವೇಟ್ ಆಗಿದ್ದೀನಿ, ಐ ಆಮ್ ಯುವರ್ ಲೈಫ್ ಪರ್ಪಸ್, ಯು ಶುಡ್ ಬಿ ಆಕ್ಟಿವ್. ನಾನು ನಿನಗೆ ಖುಷಿ ಪಡ್ಸಕ್ಕೆ ಬಂದಿರೋದಿಲ್ಲಿ. ಲೈಫ್ ಪರ್ಪಸ್ ಈ ಒಂದು ವಾರ, ಐ ಮೀನ್ ಯುವರ್ ಲೈಫ್ ಪರ್ಪಸ್ ಇಸ್ ಕಾಲಿಂಗ್ ಯು ಅಂತಾನೆ ಹೇಳ್ಬೋದು. ಸೊ ಟ್ರಾವೆಲ್ ಪಾಸಿಬಿಲಿಟೀಸ್ ಇದೆ, ಒಂದು ಗುಡ್ ನ್ಯೂಸ್ ಪಾಸಿಬಿಲಿಟೀಸ್ ಇದೆ, ಒಟ್ಟಿಗೆ ಲೈಫಲ್ಲಿ ಪಾಸಿಟಿವ್ ಚೇಂಜಸ್ ಆಗೋದು. ಯಾರ್ದನ್ನಾದ್ರೂ ಏನಾದ್ರು ಮೆಸೇಜ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ಆ ಮೆಸೇಜ್ ಬರೋದು, ಲೈಫಲ್ಲಿ ಡ್ರಾಸ್ಟಿಕಲಿ ಚೇಂಜಸ್ ಆಗ್ತಾ ಇರೋದು ನೋಡ್ತೇನೆ. ಒನ್ ಬೈ ಒನ್ ಬೇಗ ಹೋಗುತ್ತೆ. ಯಾವಾಗ ಈ ಒಂದು ಮೆಸೇಜ್ ನೋಡ್ತಾ ಇದ್ದೀರಾ, ಇವತ್ತಿಂದ ನಿಮ್ ಲೈಫ್ ಒಂಥರ ಬೇಗ ಚೇಂಜಸ್ ಆಗೋದು ನೋಡ್ತಾ ಇದೀನಿ. 1 week ಅಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ ಅಂದ್ರೆ ನಿಮಗೇನೆ ಶಾಕ್ ಆಗುತ್ತೆ, ಇಷ್ಟೆಲ್ಲ ಚೇಂಜಸ್ ಆಯ್ತಾ ಒನ್ ವೀಕ್ ಅಲ್ಲಿ, ಆ ತರ ಎನರ್ಜೀಸ್ ನೋಡ್ತಾ ಇದೀನಿ. ಸೊ ಬಿ ರೆಡಿ ಫಾರ್ ಇಟ್. ಏನೇ ಒಂದು ಕೆಲಸ ಮಾಡ್ತಾ ಇದೀರ ಅಂದ್ರೆ ಲಾಸ್ಟ್ ಮೂಮೆಂಟ್ ಇಟ್ಕೋಬೇಡಿ. ಎಸ್ಪೆಷಲಿ ಪೆಂಡಿಂಗ್ ಕೆಲಸಗಳು, ಪೆಂಡಿಂಗ್ ಜವಾಬ್ದಾರಿಗಳು ಹಿಂಗೆಲ್ಲ ಇದೆ ಅಂತ ಅಂದ್ರೆ ಲಾಸ್ಟ್ ಮೂಮೆಂಟಿಗೆ ಇಟ್ಕೋಬೇಡಿ. ಬಿಕಾಸ್ ಲೈಫ್ ನಿಮಗೆ ಶಾಕಿಂಗ್ ಚೇಂಜಸ್ ಒಂದ್ರ ಮೇಲೆ ಒಂದು ಮೆಸೇಜಸ್ ಬರುತ್ತೆ. ಸೊ ಅದಕ್ಕೆ ತಕ್ಕಂತೆ ನೀವು ಚೇಂಜ್ ಮಾಡ್ಕೋಬೇಕಾಗತ್ತೆ. ಸೊ ಬಿ ರೆಡಿ ಫಾರ್ ಇಟ್. ಅಂಡ್ ದೆನ್ ಲುಕ್ ಎಟ್ ದಿಸ್ ನೈಟ್ ಆಫ್ ಕಪ್ಸ್. ನೈಟ್ ಆಫ್ ಕಪ್ಸ್ ಈ ಒಂದು ನ್ಯೂ ಕ್ರಿಯೇಟಿವ್ ಅಡ್ವೆಂಚರಸ್ ಚೇಂಜಸ್ ಇದೆಲ್ಲ ನೋಡಿದ್ರೆ ಐ ಥಿಂಕ್ ನಿಮ್ಮ ಲೈಫ್ ಪರ್ಪಸ್ ಕರೀತಾ ಇದೆ. ನೀವು ಅದನ್ನ ಸ್ಮೂತ್ ಆಗಿ ಹ್ಯಾಂಡಲ್ ಮಾಡ್ಕೊಂಡು ಹೋದ್ರೆ ಜಗಳ ಆಗಲ್ಲ, ಒಪ್ಪಿಸ್ಬೋದು. ನಿಮ್ಮ ಕ್ಲೋಸ್ ಪೀಪಲ್ ಕೂಡ ಒಪ್ಪಿಸ್ಬೋದು, ಅವ್ರಿಗೆ ಅರ್ಥ ಮಾಡಿಸಿ ನಿಮಗೆ ಏನಾಗ್ತಿದೆ, ನಿಮಗೇನ್ ಫೀಲ್ ಆಗ್ತಾ ಇದೆ, ನಿಮ್ ಲೈಫಲ್ಲಿ ಹೆಂಗಿದ್ದೀರಾ ನೀವು. ಬಿಕಾಸ್ ತುಂಬಾ ಜನ ನಾವ್ ಎಕ್ಸ್ಪೆಕ್ಟ್ ಕೂಡ ಮಾಡ್ಬಾರ್ದು. ಇವಾಗ ನಾವೇನೋ ಮಾಡ್ತಾ ಇದೀವಿ ಅನ್ಕೊಡ್ಲೆ ಯಾರು ನಮ್ ಸಪೋರ್ಟಿಗೆ ಬರಲ್ಲ, ಯಾರು ನನಗೆ ಇದ್ ಮಾಡಲ್ಲ ಅದ್ ಮಾಡಲ್ಲ ಅಂತ ತುಂಬಾ ಜನ ಸ್ಟೋರಿ ಹಾಕೋದು, ಸ್ಟೇಟಸ್ ಹಾಕೋದು. ಯಾಕೆ ಬರ್ಬೇಕು, ಯಾರಾದ್ರೂ ಯಾಕೆ ಬರ್ಬೇಕು? ಯಾಕೆ ನೀವು ಅವ್ರ ಎಲ್ಲಾ ಡಿಫಿಕಲ್ಟ್ ಸಿಚುವೇಶನ್ ಅಲ್ಲಿ ಇದ್ರ? ಆರ್ ಯು ಶೋರ್ ಲೈಕ್ ಅವ್ರ ಏನಾಗ್ತಾ ಇದೆ ಅವ್ರ ಲೈಫಲ್ಲಿ, ಅವ್ರೊಂದು ಎಮೋಷನಲಿ ಏನಾಗ್ತಾ ಇದೆ ಅದ್ ನಿಮ್ಗೆ ನಿಜವಾಗ್ಲೂ ಗೊತ್ತಾ? ನೊಬಡಿ ನೋಸ್. ಹಂಗೇನೆ ಅವರು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದಲ್ವಾ, ನನಗೆ ಯಾರು ಸಪೋರ್ಟಿಗೆ ಬರಲ್ಲ ಅಂತ. ದ ಥಿಂಗ್ ಇಸ್, ದಟ್ ಈಸ್ ದ ಮೋಸ್ಟ್ ವರ್ಸ್ಟ್ ಥಿಂಗ್ ಹ್ಯೂಮನ್ಸ್ ಡೂ, ಈಸ್
ಅಂದ್ರೆ ವರ್ಸ್ಟ್ ಥಿಂಗಿಗೆ ಕನ್ನಡದಲ್ಲಿ ಯಾವ್ದದು, ಐ ಮೀನ್ ಕೆಟ್ಟದು ಯೋಚನೆ ಮಾಡೋದು ಅಂತ ಅಂದ್ರೆ ಇನ್ನೊಬ್ರು ಬರ್ತಾರೆ ಸಹಾಯಕ್ಕೆ. ನೋ, ಅವ್ರು ಬರ್ದನೇ ಇರ್ಲಿ, ಬರ್ಲಿಲ್ಲ ಅಂದ್ರೆ ಅವ್ರ ಮೇಲೆ ಬ್ಲೇಮ್ ಹಾಕೋದು, ಬರ್ಲಿಲ್ಲ ಅಂದ್ರೆ ಅವ್ರ ಮೇಲೆ ಏನೋ ಬರ್ಡನ್ ಹಾಕೋದು, ಅವ್ರ ಬಗ್ಗೆ ಹೇಳೋದು, ಯಾಕೆ ಬರ್ಬೇಕು? ನಿಮ್ ಲೈಫು ನೀವ್ ಹೆಂಗೆ, ನಿಮ್ ಕೆಪಾಸಿಟಿ ಏನು ಅಂತ ನಿಮಗ್ ಚೆನ್ನಾಗಿ ಗೊತ್ತಿರ್ಬೇಕು. ನಿಮ್ ಕೆಪಾಸಿಟಿಗೆ ತಕ್ಕಂತೆ ನೀವು ಕೆಲಸ ಮಾಡ್ಬೇಕು. ಇನ್ಯಾರೋ ಬಂದು ಬಚಾವ್ ಮಾಡ್ತಾರೆ, ಇನ್ಯಾರೋ ಬಂದು ಸೇವ್ ಮಾಡ್ತಾರೆ, ಅದಕ್ಕೆ ನಾನು ಈ ಚಾಯ್ಸಸ್ ಮಾಡ್ತಾ ಇದ್ದೀನಿ. ನೋ, ಯು ನೋ ಯುವರ್ ಕೆಪಾಸಿಟಿ, ಯು ನೋ ಯುವರ್ ಲಿಮಿಟ್ಸ್, ಯು ನೋ ಯುವರ್ ಪೊಟೆನ್ಷಿಯಲ್. ಅಷ್ಟಿದ್ರೆ ಸಾಕು. ಇನ್ಯಾರಿಗೂ ವೆಯ್ಟ್ ಮಾಡ್ಕೊಂಡು ಕೂರ್ಬೇಡಿ. ಲೈಫಲ್ಲಿ ಯಾವತ್ತೂ ಯಾರು ಬರಲ್ಲ, ಅಂಡ್ ಬರ್ಬೇಕಾದ ನೆಸೆಸಿಟಿನೂ ಇಲ್ಲ. ಬಿಕಾಸ್ ಅವ್ರವ್ರಿಗೆ ಇರುತ್ತೆ, ರೈಟ್? ಇಟ್ಸ್ ವೆರಿ ಬ್ಯಾಡ್ ಥಿಂಗ್, ಐ ಮೀನ್ ಕ್ರಿಂಜ್ ಥಿಂಗ್ ದಟ್ ಪೀಪಲ್ ಸ್ಟೋರಿ ಹಾಕೊಳ್ಳೋದು, ನೀನ್ ಕಷ್ಟದಲ್ಲಿ ಇರ್ಬೇಕಾದ್ರೆ ಯಾರು ಬರಲ್ಲ. ಐ ಮೀನ್ ಐ ಡೋಂಟ್ ನೋ, ಯಾವತ್ತೂ ನಾವ್ ಅಷ್ಟು ವೀಕ್ ಆಗ್ಬಾರ್ದು. ಲೈಕ್ ಇನ್ನೊಬ್ರು ಬಂದು ನಮ್ನ ಬಚಾವ್ ಮಾಡ್ತಾರೆ ಅಂತ ನಂಬ್ಕೊಂಡು ನಾವ್ ಯಾವತ್ತೂ ಇರಬಾರ್ದು. ಅಂಡ್ ತಪ್ಪು ಕೂಡ ಇನ್ನೊಬ್ರನ್ನ ಎಕ್ಸ್ಪೆಕ್ಟ್ ಮಾಡೋದು. ಇಟ್ಸ್ ಈಕ್ವಲಿ ರಾಂಗ್. ಓಕೆ, ಸೊ ಗ್ರೂಪ್ 3 ನಂಗೆ ಇಲ್ಲಿ ಏನ್ ಮೆಸೇಜ್ ಬರ್ತಾ ಇದೆ ಅಂದ್ರೆ, ನಿಮಗೇನ್ ಬೇಕು, ನಿಮ್ ಡ್ರೀಮ್ಸ್ ಏನು, ನಿಮ್ಮ ಆಸೆಗಳೇನು, ಅದ್ರ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟೀಸ್ ನೀವೇ ತಗೊಳ್ಳಿ. ಯಾರಿಗೋನೋ ನೀವು ಪ್ಲೀಸ್ ಮಾಡ್ಕೊಂಡು ಯಾರಿಗೋನೋ ಅವ್ರು ಬರ್ತಾರೆ ಅಂತ ಹೋಗ್ಬೇಡಿ. ಹೊಸ ಐಡಿಯಾ ಬಂದಿದೆ, ನಿಮಗೆ ಏನೋ ಒಂದು ಲೈಫಲ್ಲಿ ಅಚೀವ್ ಮಾಡ್ಬೇಕಂತ ಬರ್ತಾ ಇದೆ, ಐ ಗೆಸ್ ಆ ರೆಸ್ಪಾನ್ಸಿಬಿಲಿಟೀಸ್ನ ಫುಲ್ ತಕ್ಕೊಳ್ಳಿ. ಇನ್ನೊಬ್ರನ್ನ ಇನ್ವಾಲ್ವ್ ಮಾಡಬೇಡಿ. ಓಕೆ, ಬಿಕಾಸ್ ಅಂಡ್ ಅಗೇನ್ ಈ ಒಂದು ವಾರ ಏನಾದ್ರೂ ಒಂದು ಇಷ್ಟಪಟ್ಟಿದ್ ಮಾಡ್ಬೇಕು ಅಂತ ಅಂದ್ರೆ ಇನ್ನೊಬ್ರ ಜೊತೆ ಜಗಳ ಮಾಡ್ಬಿಟ್ಟೆ ಮಾಡ್ಬೇಕು ಅಂತ ಇಲ್ಲ, ಕಾಮಾಗಿ ಒಪ್ಸ್ಬಿಟ್ಟು ಮಾಡಿ. ಆ ತರ ಮೆಸೇಜ್ ಬರ್ತಾ ಇದೆ. ಓಕೆ, ಸೊ ಎಸ್ ಗ್ರೂಪ್ 3, ದಟ್ ಇಸ್ ದ ಮೆಸೇಜ್. ಐ ಹೋಪ್ ನಿಮ್ಮೆಲ್ರಿಗೂ ಒಂದು ಇಂಪಾರ್ಟೆಂಟ್ ಮೆಸೇಜ್ ಸಿಕ್ಕಿದೆ ಅಂತ. ನೀವ್ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಏನು ಅನಿಸ್ತು ಅಂತ. ಓಕೆ, ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ನಿಮ್ಗೆ ಇಷ್ಟ ಆಗಿ ನಿಮ್ ಲೈಫಲ್ಲಿ ಆ ಮೆಸೇಜ್ ಅನ್ನ ಕ್ಲೇಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ಅಥವಾ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಅಥವಾ ಆಸ್ಟ್ರಾಲಜಿ ಕೋರ್ಸ್ ಬುಕ್ ಮಾಡಬೇಕು ಅಂದ್ರೆ ಅಪ್ರೋಚ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಎಲ್ಲರಿಗೂ ಟೇಕ್ ಕೇರ್.